ಆಹಾಹಾ ಚಿಟಪಟ ಚಿಟಪಟ ಬೆಳ್ಳುಳ್ಳಿ ಕಬಾಬ್. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಮತ್ಯಾರು ಮತ್ತೆ ರಾಹುಲ್ಲ ರಾಹುಲ್ಲ ಕರಿಮಣಿ ಮಾಲೀಕ ರಾಹುಲ್ಲ. ಕಬಾಬು ಮಾಡ್ತೈತೆ ಅವ್ವ, ಕಬಾಬು ಮಾಡ್ತೈತೆ, ಕಬಾಬು ಮಾಡ್ತೈತೆ ಅವ್ವ, ಕಬಾಬು ಮಾಡ್ತೈತೆ. ಬೆಳ್ಳುಳ್ಳಿ ಕಬಾಬ್ ಅಬ್ಬಬ್ಬಬ್ಬಬ್ಬ, ತಿನ್ಬೇಕು ತಿನ್ಬೇಕು, ಹೊಟ್ಟೆ ತುಂಬ ತಿಂತಾ ಇರ್ಬೇಕು. ಹೆಂಗಿರ್ತೈತೋ ಏನ ಇಡ್ತೀನ. ಕೆಂಪು ಕಬಾಬ್ ತಿಂತಿದ್ದು, ಇದು ಯಾವ್ದಿದು ಬೆಳ್ಳುಳ್ಳಿ ಕಬಾಬು. ಅದು ಹೆಂಗಿರ್ತೈತೋ ಏನೋ ಗೊತ್ತಿಲ್ಲ. ಎಲ್ಲರೂ ಕೇಳ್ತಾ ಬೆಳ್ಳುಳ್ಳಿ ಕಬಾಬ್ ಅಂತ ಹುಚ್ಚಿಡಿಸ್ಬಿಟ್ಟಿದ್ರು. ಮೊಬೈಲ್ನಾಗ ನಾನು ನೋಡಿದ್ನಿ. ಇವತ್ತು ಅವನ್ಗೆ ಅದನ್ನ ತೋರಿಸಿ ಹೆಂಗತೆಗೆ ಮಾಡಕ್ಕೆ ಹೇಳಿದ್ದೀನಲ್ಲ, ತಿನ್ಬಿಡ್ಬೇಕು ಹಂಗೆ. ಇದೇನಿದು ಅಟ್ಟಿಲಿ ಯಾರು ಕಾಣಕ್ಕಿಲ್ಲ. ಅಯ್ಯೋ ಹೋಗತೆಗೆ. ಅಲ್ಲ ಮನ ಮೊದಲು ಏನಾದ್ರೂ ಸೌಂಡು ಪಾಂಡು ಮಾತಾಡೋದು ಎಲ್ಲ ಕೇಳಿಸ್ತಿತ್ತು. ಈಗ ಅಟ್ಟಿನ ಒಂದು ಸುತ್ತ ಹಾಕ ಬಂದ್ರೂ ಯಾರು ಎತ್ತ ಎಲ್ಲವ್ರೆ ಹೆಂಗವ್ರೆ ಅನ್ನೋದೇ ಗೊತ್ತಾಯ್ತಲ್ವಲ್ಲ. ನನ್ನ ಸೊಸೆನೂ ಹೇಳಿದ ಮಾತು ಕೇಳ್ತಾಯಿಲ್ಲ, ನನ್ನ ಮಗ ಅದೆಲ್ಲೋಯ್ತಾನೋ ಬತ್ತನೋ ಅದು ಗೊತ್ತಾಯ್ತಲ್ವಲ್ಲ. ಏನಪ್ಪ ತಡಿ ಹೋಗಿ ನೋಡ್ತೀನಿ. ಲೋ ಮೊಮ್ಮಗನೇ ಇಲ್ಲಿದ್ದಿಲ್ಲ, ಎಲ್ಲಲ್ಲ ನಿಮ್ಮವ್ವ ನಿಮ್ಮಪ್ಪ ಇಬ್ರು ಕಾಣಕ್ಕೆ ಇಲ್ವಲ್ಲ ಹಟ್ಟಿಲಿ, ಎತ್ತಾಗೋದ್ರೆ ಏನು? ಓ ಅಜ್ಜವ, ಎಲ್ಲಂಟ ಇದ್ದ ಅಜ್ಜವ ನೀನು? ಅಜ್ಜವ ಅವ್ವ ಬೆಳ್ಳುಳ್ಳಿ ಕಬಾಬ್ ಮಾಡ್ತೈತೆ, ತಿನ್ನುವ ಬಾ, ಹೊಟ್ಟೆ ತುಂಬ ತಿನ್ನ. ಹೌದೇನಾ? ಯಾರು ತಂದ್ಕೊಟ್ಟಿದ್ರು ಕೋಳಿನ ಬೆಳ್ಳುಳ್ಳಿ ಕಬಾಬ್ ಮಾಡಕ್ಕೆ? ಯಾರು ತಂದ್ಕೊಡಕ್ಕೆ? ಏನಾಗ್ಬೇಕಿತ್ತು? ನಾನೀಯ ಹೋದೆ ಕೃಷ್ಣಣ್ಣನ ಹತ್ರ ಈ ತರ ಅಪ್ಪಯ್ಯ ಬಂದ್ಮೇಲೆ ಕಾಸು ಕೊಡ್ತದಂತ ಹೇಳ್ಬಿಟ್ಟು ನಾನೇ 2 kg ಕೋಳಿ ತಗೊಂಬಂದಿದ್ದೀನಿ. ಎಲ್ಲ ನೀಟಾಗಿ ತೂಕನಷ್ಟೇ, ತೂಕನ ನೀಟಾಗಿ ಹಾಕೋಣ ಅಂತ ಹೇಳಿ ನಾನೇ ನಿಂತ್ಕೊಂಡು ಹಾಕಿಸ್ಕೊಂಡು ನೀಟಾಗಿ ಕಟ್ ಮಾಡಿಸ್ಕೊಂಡು ತಗೊಂಡು ಬಂದೆ. ಅದಕ್ಕೆ ಏನೇನು ಬೇಕು ಅಂತ ಎಲ್ಲನೂ ಫೋನ್ನಾಗ ತೋರಿಸಿದ ಮಂಜ. ಅದು ನೋಡ್ಕೊಂಡು ಎಲ್ಲ ನೀಟಾಗೆ ನವ್ವನ್ಗೆ ತೋರಿಸ್ದೆ. ಇನ್ನೊಂದ್ಸಲಿ ತಗೊಂಬಂದು ಮೊಬೈಲ ಅದ್ರಲ್ಲಿ ಹೆಂಗೈತೆ ಹಂಗೆ ಮಾಡ್ಕೊಡವ ಅಂತ ಹೇಳಿದೀನಿ. ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳೈತೆ ಅವ್ವ. ತಿನ್ನುವುದು ಬಾ. ಓಹೋ ನಿಮ್ಮ ಅವ್ವನು ಮೊಬೈಲ್ ನೋಡ್ಕೊಂಡು ಅಡುಗೆ ಮಾಡೋಂಗಾಯ್ತು. ಹಂಗಾದ್ರೆ ಇನ್ನೇನಪ್ಪ ಬಿಡು, ಮತ್ತೆ ಅಲ್ಲಿ ಹೋಗೋದು ತಪ್ಪೈತೆ. ಆರಾಮಾಗೆ ಇಲ್ಲೇ ಬಂದು ಹೊಟ್ಟೆ ತುಂಬ ತಿನ್ಬೋದಲ್ಲ ಬಿಡು. ಏ ಅಜ್ಜಿ ಸುಳ್ಳು ಪಳ್ಳಿ ಹೇಳ್ಬಿಡ ನೋಡ್ ಮತ್ತೆ ನನಗೆ. ನಾನಿನ್ನು ಪಾಪಣಿ ಅಲ್ಲ, ಎಲ್ಲ ಗೊತ್ತಾಯ್ತೈತೆ ನನಗೆ. ದೊಡ್ಡಜ್ಜಿ ಬರಕ್ಕಿಲ್ವಾ ಮನೆಗೆ? ಆವಾಗ್ಲೂ ಅಷ್ಟೇ ಇಲ್ಲೇ ನಮ್ಮ ಮನೇಲಿ ಎಲ್ಲನೂ ತಿನ್ಕೋ ಹೋಯ್ತಾರೆ, ಮಾಡ್ತಾರೆ. ಇಲ್ಲಿದ್ದ ಡಬ್ಬಿಗೂ ಹಾಕಿಸ್ಕೊಯ್ತಾರೆ. ಆದ್ರೆ ನೀನು ಅವ್ರ ಮನೆಯಿಂದ ಏನೂ ತರಲ್ಲ, ನಂಗೆ ಗೊತ್ತು. ಸುಮ್ಕೆ ಇರು ಪಾಪ. ಅವ್ವ ಎಲ್ಲ ಕೆಲಸನೂ ಮಾಡ್ತಾನೆ ಇರ್ತಾಳೆ, ನೀವಿಬ್ರು ಚೆನ್ನಾಗಿ ಕುತ್ಕೊಂಡು ತಿಂತಾ ಇರ್ತೀರಾ. ಅದ್ರ ಜೊತೆಗೆ ಆ ಅಜ್ಜಿ ಬಂದು ಇಲ್ಲಿಂದ ಮನೆಗೆ ಎಲ್ಲನೂ ನೀಟಾಗಿ ಮಾಡಿಸ್ಕೊಂಡು ತಗೊಂಡು ಹೋಗುತ್ತೆ. ಕಷ್ಟ ಯಾರಿಗೆ? ಅವ ಹಿಂಗೆ ತಾನೆ. ನೀರು ಮಾತ್ರ ತಿನ್ಬೇಕು. ಸುಮ್ಮನೆ ಅವ್ರು ಬರ್ತಾರೆ, ಆರಾಮಾಗಿ ಕೂತ್ಕೋತಾರೆ, ಎದ್ದೋಯ್ತಾರೆ. ಒಳ್ಳೆ ಅವ್ರ ಮನೆ ಇವರು ಏನಾದ್ರೂ ಮಾಡ್ಕೊಂಡು ತಗೊಂಬಂದು ಕೊಡ್ತಾರ? ಅದು ಇಲ್ಲ, ತಪ್ಪು ತಾನೆ. ಹಂಗೆಲ್ಲ ಮಾತಾಡ್ಬಾರ್ದು ಮೊಮ್ಮಗನೆ. ಕೊಟ್ಟಿದ್ದು ತಿಂದಿದ್ದು ಪಂದಿದ್ದು ಎಲ್ಲ ಹೇಳ್ಬಾರ್ದು. ಊಟ ತಿಂದಿದ್ದೆಲ್ಲ ಲೆಕ್ಕ ಹಾಕಬಾರ್ದು ಮೊಮ್ಮಗನೆ. ಹಂಗೆಲ್ಲ ಲೆಕ್ಕ ಹಾಕೊಂಡ್ರ ಯಾರಾದ್ರೂ ಆ ಥರ ಲೆಕ್ಕ ಹಾಕೊಂಡ್ಬಿಟ್ರೆ ದೇವ್ರು ಏನಾರ ಮಾಡ್ಬಿಟ್ಟದ? ಇಲ್ಲಿಲ್ಲ, ಒಳ್ಳೆಯವ್ರಿಗೆ ಆ ಥರ ಏನಾರ ಅಂದ್ರೆ ಏನೂ ಆಗಲ್ಲ ಬಿಡು. ಆದ್ರೆ ನಿಮ್ಮ ಅಕ್ಕಯ್ಯ ಆಯ್ತು ನೋಡು, ನಿಮ್ಮ ಅಕ್ಕಯ್ಯ. ಆದ್ರೆ ಅಲ್ಲಿಂದ ಒಂದಾಗ್ಲೂ ಬರಲ್ಲ. ನೀ ಸುಮ್ನಿರಜ್ಜಿ, ನಂಗೆ ಗೊತ್ತಿಲ್ವಾ? ಅವ್ರ ಸೊಸೆ ಏನು ಮಾಡಕ್ ಕೊಡಲ್ಲ ಅನ್ಬಿಟ್ಟು ಇಲ್ಲಿಂದನೇ ತಗೋಯ್ತದೆ. ಸೊಸೆಗೂ ಮಗನಿಗೂ ಎಲ್ಲರಿಗೂ ಸೇರಿಸಿ ಇಲ್ಲಿಂದನೇ ತಗೋಯ್ತದೆ. ಆದ್ರೆ ಒಂದಿನ ಮಟ್ಟಿಗೆ ಏನಾರು ತಗೊಂಡು ಕೊಟ್ಟಿದ್ದೀರ? ಅದನ್ನ ಯೋಚನೆ ಮಾಡಿ ಫಸ್ಟು. ಬಾ ನನ್ನ ಮೊಮ್ಮಗನಿಗೆ ಏನು ಗೊತ್ತಾಗಲ್ಲ ಅಂತಿದ್ದೆ. ನೋಡಪ್ಪ ನನಗೇನೆ ಲೆಕ್ಕ ನೀಟಾಗಿ ಹೇಳ್ತಾವನಲ್ಲ. ಅವ್ರು ಮಾಡೋದು ಇನ್ನೇನು ಮತ್ತೆ. ನಮ್ಮ ಕೈ ಅದು ಯಾವಾಗ ಬುದ್ಧಿ ಕಲ್ತಾಳೋ ಏನೋ ಅಂದಂಗೆ ಆಗೋಗದತ್ತಿಗೆ. ನಾನು ಗತಿ ಇಲ್ದಾನೆ ಅಲ್ಲಿ ಊರಲ್ಲೆಲ್ಲ ಹಾಡ್ಕತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಕೊಟ್ಟು ಕಳಿಸ್ತೀನಿ. ಆದ್ರೆ ನನ್ನ ಮೊಮ್ಮಗ ಎಲ್ಲ ಕಂಡಿಡ್ದುಬಿಟ್ನಲ್ಲ. ಅದ್ಯಾ ಏನು ಯೋಚನೆ ಮಾಡ್ತಿದ್ಯಾ? ನಿಜ ತಾನೇ ನಾನು ಹೇಳಿದ್ದು. ಅಯ್ಯೋ ಅದು ಬಿಡಪ್ಪ. ನಿಮ್ಮಪ್ಪ ಇಲ್ಲ, ನಿಮ್ಮ ಏನು ಅಡುಗೆ ಮನೇಲಿದ್ದಾಳೆ ಏನೋ ಗೊತ್ತಿಲ್ಲ. ಬಾ 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 ಬಾ. ಅಲ್ಲ ಕಣಜ್ಜಿ, ಅದೇ ನಾನು ನಮ್ಮವ್ವ ಏನಾರ ಕಾಣ್ದೆ ಇದ್ದಾಗ ಸುಮ್ಮನೆ ಇರ್ತೀಯ. ಈಗ ನಿನ್ನ ಮಗ ಕಾಣಿಸಿಲ್ಲ ಅಂತ ಹೇಳಿ ನಮ್ಮನ್ನೇ ಕೇಳ್ತಾ ಇದೆಯಲ್ಲ. ಏನಪ್ಪ ಅಪ್ಪಯ್ಯ ಅವನ ಹತ್ರ ಒಪ್ಪಿಗೆ ತಗೊಂಡು ಪಟ್ನ
ಹುಷಾರ್ ತಪ್ಪಾಯ್ತೋ ಏನೋ. ಅಯ್ಯೋಯ್ಯೋ, ನಮ್ಮ ಸಂಬಂಧಿಕರು ಏನೋ. ಅಲ್ಲ ನನ್ನ ಮಗ ನಮ್ಮ ಸಂಬಂಧಿಕರು ಆಗಿದ್ರೆ ಹೇಳ್ತಿದ್ದ ತಾನೆ, ಇಲ್ಲಾಂದ್ರೆ ಫ್ರೆಂಡಿಗೆ ಏನಾದ್ರೂ ಆಗಿರ್ಬೋದೇನಪ್ಪ. ಬಂದ್ಮೇಲೆ ತಾನೇ ಕೇಳ್ತೀನಿರು. ಏನು ಬುದ್ಧಿ ಕಲ್ತಿದ್ದಾನ ಮಗನೇ? ಮಗನೇ ಎಲ್ಲಪ್ಪ ಇದೆಯೇ? ನೀನು ಕೇಳಿದ್ದು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗೈತೆ. ಅಜ್ಜಿ ನೋಡು, ಅವಯ್ಯ ಬೆಳ್ಳುಳ್ಳಿ ಕಬಾಬ್ ಮಾಡೈತೆ. ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಓ ನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ನೀನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ನೀನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ಅಜಿ ಬಾ, ಚಿಟ್ಟಪಟ್ಟ ಬೆಳ್ಳುಳ್ಳಿ ಕಬಾಬ್ ಬಾರಜಿ. ಹೋಗ್ಬಿಟ್ಟು ಚೆನ್ನಾಗಿ ತಿನ್ನೋಣ. ಅಪ್ಪಯ್ಯ ಹೆಂಗಿದ್ರು ಬರ್ತೈತೆ, ಬರ್ಲಿ ನಿಧಾನಕ್ಕೆ, ನಾವು ಹೋಗಿ ತಿನ್ನೋಣ ಬಾ. ಸೊ ರಾಮ, ಮನೆ ಕಡೆ ಬಂದು 2 ದಿನ ಆಗೋಯ್ತು. ಇಲ್ಲಿ ನನ್ನ ಹೆಂಡತಿ ಕಟ್ಟ, ಅಲ್ಲಿ ಅವಳು ಕಟ್ಟ ಅನ್ನಂಗೆ ಆಗೋಗಿದ್ದಲ್ಲ. ಅಪ್ಪಿ ಏನಾದ್ರೂ ಸ್ವಲ್ಪನೂ ಯಾಮಾರ್ಬಿಟ್ರೆ ತುಂಬ ಕಷ್ಟ ಕಣಪ್ಪ. ಮನೇಲಿ ನೀಟಾಗೆ ಉಪಾಯ ಮಾಡಿ ಮಾತಾಡಬೇಕು. ಇಲ್ಲ ಅಂದರೆ ನನ್ನ ಹೆಂಡತಿ ಮೊದಲಿಗಿಂತ ಚುರುಕಿದ್ದಾಳೆ. ಅಬ್ಬಬ್ಬಬ್ಬಾ, ಅವಳನ್ನ ಕಾಟ ತಡಿಯೋಕ್ಕಾಯ್ತೈತಾ? ನನಗಿಂತ 2ರಷ್ಟು ಚಿಗುರ್ಕೊಂಡ್ಬಿಟ್ಟವಳಲ್ಲಪ್ಪ. ಅವಯ್ಯ 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 ಇದ್ದಳೋ ಇಲ್ವೋ ಏನು ಕತೆನೋ, ಅವಳಿಗೂ ಹೇಳಿಲ್ಲ ಕೇಳಿಲ್ಲ, ಹಾಗೆ ಎದ್ನೋ ಬಿದ್ನೋ ಅಂತ ಹೋದೆ. ಅಲ್ಲಂತೂ ಮುಕ್ಕಲ್ ಭಾಗ ಫಿನಿಶ್ ಆಯ್ತು ಜೀವನ ಕತೆ. ಇನ್ನೇನಿದ್ರು ನಂದೇ ಆಟ. ನೋಡಜಿ, ಅಪ್ಪ ಬಂದಿರಂಗೈತೆ, ಅದಕ್ಕೆ ನಿನ್ನ ಅವಯ್ಯ ಅಂತ ಜೋರ ಕೂಕತೈತೆ. ಉಂಕಂಡಮ್ಮ ಮಗನೇ, ನನ್ನ ಮಗ ಬಂದ ಅನ್ಸುತ್ತೆ. ಅಬ್ಬಾ ಏನ್ ಸಿರಿನೋ ಏನೋ. ಮಗ ಬಂದ ಅಂತ ಅಂದಿದ ತಕ್ಷಣ ಸಾಕು, ನಮ್ಮಮ್ಮ ಅಲ್ಲಿ ಇಲ್ದಿದ್ರು ಕೋಲ್ಗೇಟ್ ಸ್ಮೆಲ್ ಕೊಡ್ತೈತೆ ಅಲ್ವಾಜಿ? ಏನೋ ಒಂದು ನೀನು ಹೇಳೋದು ಅರ್ಥ ಆಯ್ತಲ್ಲ, ಸುಮ್ಕೆ ಇರ್ಲ. ಅವಯ್ಯ ಇದೇನವಯ್ಯ ಅಷ್ಟೊತ್ತಿಂದ ಕೂಕತೇನೆ ಇದ್ದೀನಿ. ಲೋ ನೀನು ಇದೆಲ್ಲಲ್ಲ, ಏನು ಒಬ್ರು ಉಸಿರು ಪಸರು ಇಲ್ವಲ್ಲ? ಯಾರು ಹೊಟ್ಟಿಲಿಲ್ಲ ಅನ್ಕೊಂಡಿದ್ದೆ. ಯಾಕೆ ಕೂಗಿದ್ರು ಕೇಳಿಸಿದ್ರೆ ನಿಂತಿದ್ರಲ್ಲ? ಏನಿಲ್ಲ ಬಿಡು ಮಗ, ನಮ್ಮ ಪಡಗ ನಾವೇನೋ ಮಾತಾಡ್ಕೊತಿದ್ವಿ. ನೀನು ಕರ್ದಲ್ಲ, ಅದ್ರ ಜೊತೆ ಮಾತಾಡಕ್ಕಾಗಿಲ್ಲ ಅಷ್ಟೇ, ಹೋಗಿ ಅಂತ ಕರೆಯೋಕ್ಕಾಗಿಲ್ಲ. ಬಂದಲ್ಲ ಬಿಡು. ಸರಿಗಲ್ಲ. ಅಲ್ಲ ಯಾರಿಗೆ ಏನು ಎತ್ತ ಅಂತ ಮನೇಲಿ ಇಲ್ಲೊಬ್ಳು ದೊಡ್ಡೋಳೆ ಅವಳೆ, ಕೇಳ್ಕೊಂಡು ಹೋಗುವಂತ ಬುದ್ಧಿ ಇಲ್ವಾ ನಿಂಗೆ? ನೀನು ಬಿಡು, ನೀನು ಸರಿಗಿಲ್ಲ. ನೀನು ಇವಾಗ ಎಂಟಿ ಸರಿಗಿಡ್ಕೊಂಡು ಅವಳೆ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಹೋಗುವಂಗಾಗ್ಬಿಡ್ತೀಯ ನೀನು. ಎಂಟಿ ಗುಲಾಮ್ನಂತಂದು ಏನು ಅವಾಗಿಲ್ಲ ಇವಾಗಿಲ್ಲ, ಇವಾಗ ಎಂಟಿ ಅಂತ ಎಂಟಿ ಜೊತೆ ಸುತ್ತಾಡ್ತಿದ್ಯಾನಲ್ಲ ಲೋಪರ್ ನನ್ನ ಮಗನೇ. ನಿಂಗೇನೋ ಬಂದಿರೋದು ಅದು ಯಾವ ದೇವ ಮಾಡ್ಕೊಂಡೈತೆ ಏನೋ, ಅದಂತೂ ಗೊತ್ತಿಲ್ಲ. ಸೊಟ್ಟುಗುನು ಒಂಚೂರು ಅವನು ಬದುಕವಳೆ ಏನು, ಅವಳಿಗೆ ಬೆಲೆ ಕೊಡಬೇಕು ಮಾಡಬೇಕು ಮಟ್ಟಬೇಕು ಅನ್ನೋದು ಏನಿಲ್ವ ನಿನಗೆ? 3 ಕಾಸು ಬೆಲೆ ಕೊಟ್ಟಿಯ ನೀನು? ಕೊಡಕಿಲ್ಲ ಬಿಡು, ನೀ ಕೊಡಕಿಲ್ಲ ಎಂಟಿ ಗುಲಾಮ್ ಅಂತಂದು. ಅವಯ್ಯ ಇನ್ಮೇಲೆ ಅದೇನೂ ಆಗಲ್ಲ, ನೀನೇನು ತಲೆ ಕೆಡ್ಸ್ಕೊಬೇಡ. ಅವಳೇನು ಅವಳಿಗೆ ಎಂತಕ್ಕೆ ನಾನು ಎದ್ರಕೋಬೇಕು? ಇನ್ನು ಮುಂದೆ ಗೆಟಪ್ ಚೇಂಜು, ಅವಳು ನನ್ನ ನೋಡಿ ಎದ್ರಕೋಬೇಕು ಅಷ್ಟೇಯ. ಯಾಕೆ ಅಪ್ಪಯ್ಯ ಹಿಂಗಂತವನಲ್ಲ? ಅವಯ್ಯನ್ ಕಂಡ್ರೆ ಮೊದಲು ಎದ್ರಕೋತಿದ್ದ, ಇವಾಗ ನಾನು ಎದ್ರಕೊಳ್ಳೋದೇ ಇಲ್ಲ ಅಂತವನೇ. ಏನಪ್ಪ ಇದು ವಿಷಯ? ಏನೋ ಆಗೈತೆ ಇಲ್ಲಿ, ಏನೋ ಆಗೈತೆ. ಎಲ್ಲ ಹೇಳಿಯೇ? ಈಡ್ ದಿನ ಹಂಗಾದ್ರೆ ನೀನು ಬಟ್ಟೆ ಒಗಿತಿದ್ದು, ಪಾತ್ರೆ ತೊಳಿತಿದ್ದು, ಮನೆಯೆಲ್ಲ ಸ್ವಚ್ಛ ಮಾಡ್ತಿದ್ದು ಅದೆಲ್ಲ ಮರ್ತೈತೆ? ಅದೆಲ್ಲ ಮಾಡ್ತೀಯಾ? ಖಂಡಿತ ಇಲ್ಲ ಕಣವ. ಮೊದಲು ಹೇಗಿದ್ದೋ ನಿನ್ನ ಮಗ ಹಾಗೆ ಇರ್ತಾನೆ, ಇವಾಗಲೂ ಕೂಡ ಹಂಗೆ ಇದ್ದೀನಿ. ಯಾವುದೋ ತಲೆಯಲ್ಲಿ ಏನೋ ತುಂಬ್ಕೊಂಡ್ಬಿಟ್ಟಿತ್ತು ಹಾಳಾದು, ಇವಾಗ ಅದೇನೂ ಇಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಇದ್ದೀನಲ್ವಾ. ಇನ್ನು ಮುಂದೆ ಯಾವ ಹೆಂಡತಿ ಯಾರಿಗೂ ಎದ್ರುಕೊಳ್ಳೋದು ಏನಿಲ್ಲ. ನಡಿ. ಏನೆಲ್ಲ ಮಾಡ್ತಿದ್ದೀಯ ಇಲ್ಲಿ ನೀನು? ಯಾಕಪ್ಪಯ್ಯ ಜೋರ್ ಮಾಡ್ತೀಯಲ್ಲ ನೀನು? ಜೋರ್ ಮಾಡ್ದಾನೆ ಪ್ರೀತಿಯಿಂದ ಕರಿಬಾರ್ದ? ಪ್ರೀತಿ ಅಂತ ಪ್ರೀತಿ ಒಂದು ತಗೊಂಡು ಗುಟ್ಟ ಅಂದ್ರೇನಿಲ್ಲ ನಿನಗೆ. ಹೋಗು, ಸ್ಕೂಲಲ್ಲಿ ಏನಾದರೂ ಹೋಮ್ವರ್ಕ್ ಗಿಮ್ವರ್ಕ್ ಕೊಟ್ಟಿರ್ತಾರೆ, ಮೊದಲು ಹೋಗಿ ಅದನ್ನ ಮುಗಿಸೋಲ್ಲ. ಆಡ್ತಾವಣ ಇವನು. ಅಪ್ಪಯ್ಯ ಹಿಂಗ್ ಬೈತಾವನೆ ಅಂದ್ರೆ ಮತ್ತೆ ಏನೋ ಆದ್ರೂ ಮಾಡವನೆ. ಏನಾದ್ರೂ ದುಡ್ಡು ಗಿಟ್ಟು ಕೊಟ್ಬಿಟ್ಟು ಆ ಅಕ್ಕನಿಗೆ ಈ ಥರ ಎಲ್ಲ ಮನೆ ಪತ್ರನೆಲ್ಲ ಬರ್ಸಿಸ್ಕೊಬಿಟ್ನೆ ಹೆಂಗೆ? ಏನೋ ಗೊತ್ತಾಯ್ತಿರ್ವಲ್ಲ. ಇರ್ಲಿ ನಾನಂತೂ ಬಿಡಿದ್ರ ಅಪ್ಪಯ್ಯ. ಇವತ್ತಿಂದನೇ ಅಲ್ಲ, ಇವಾಗ್ಲಿಂದನೇ ನಿನ್ನ ಮೇಲೆ ಕಣ್ಣು ಮಡಿಕ್ತೀನಿ. ಏನು ಎತ್ತ ಅಂತ ಗೊತ್ತಾಗೈತೆ. ಇಷ್ಟು ದಿನ ನಮ್ಮವನ್ನ ಸುಖವಾಗಿಟ್ಟಿದ್ದೆ, ಇವಾಗ ನೀನು ಬಂದು ಅದನ್ನ ಚೇಂಜ್ ಮಾಡ್ತೀಯಾ? ಖಂಡಿತ ಚೇಂಜ್ ಮಾಡೋಕ್ಕೆ ನಿನ್ನ ಮಗ ನಾನು ಬಿಡುದಿಲ್ಲ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ವಿಡಿಯೋನ ಆದಷ್ಟು ಶೇರ್ ಮಾಡಿ.